ಒಬ್ಬ ನಟನನ್ನ ಕಮರ್ಷಿಯಲಿ ಹೀರೋಯಿಕ್ ಆಗಿ ತೋರಿಸೋದಕ್ಕೆ ಯೂಸ್ ಆಗೋ ಕ್ಯಾರೆಕ್ಟರ್ ಪೊಲೀಸ್ ಕ್ಯಾರೆಕ್ಟರ್. ತಮ್ಮ ಲೈಫ್ ಟೈಮ್ ಅಲ್ಲಿ ಒಂದ್ಸಲನಾದ್ರೂ ಪೊಲೀಸ್ ಪಾತ್ರ ಮಾಡಬೇಕು ಅನ್ನೋದು ಹಲವು ನಟರ ಕೋರಿಕೆ ಆಗಿರುತ್ತೆ. ಈಗ ನಮ್ಮ ಕನ್ನಡದಲ್ಲಿ ಯಾರೆಲ್ಲ ಖಾಕಿ ಕದರನ್ನ ತೋರಿಸಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅಣ್ಣವರು ತಮ್ಮ ಕೆರಿಯರ್ ಅಲ್ಲಿ CID ಆಗಿ, ಫಾರೆಸ್ಟ್ ರೇಂಜ್ ಆಫೀಸರ್ ಆಗಿ, ಯಾರಿವನು ಸಿನಿಮಾದಲ್ಲಿ ಇನ್ವೆಸ್ಟಿಗೇಟಿವ್ ಪೊಲೀಸ್ ಆಫೀಸರ್ ಆಗಿ, ತ್ರಿಮೂರ್ತಿ ಸಿನಿಮಾದಲ್ಲಿ ಫೇಕ್ ಪೊಲೀಸ್ ಆಫೀಸರ್ ಆಗಿ, ಅವರ ಕಡೆಯ ಸಿನಿಮಾ ಶಬ್ದವೇದಿ ಸಿನಿಮಾದಲ್ಲಿ ಡ್ರಗ್ ಮಾಫಿಯಾ ವಿರುದ್ಧ ಹೋರಾಡುವಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ನಟಿಸಿರ್ತಾರೆ. ಆದ್ರೆ ಕನ್ನಡ ಪ್ರೇಕ್ಷಕರಿಗೆ ಅವರ ಪೊಲೀಸ್ ಪಾತ್ರದಲ್ಲಿ ನಟಿಸಿದ ಸಿನಿಮಾಗಳಲ್ಲಿ ಇಷ್ಟವಾಗುವ ಸಿನಿಮಾಗಳೆಂದ್ರೆ ಕೆರಳಿದ ಸಿಂಹ ಹಾಗೂ ಆಕಸ್ಮಿಕ ಸಿನಿಮಾಗಳು. ಕೆರಳಿದ ಸಿಂಹ ಸಿನಿಮಾದಲ್ಲಿ ಕಣ್ಣಲ್ಲೇ ಬೆಂಕಿಯನ್ನ ಉಗುಳುವಂತ ಪಾತ್ರದಲ್ಲಿ ನಟಿಸಿರ್ತಾರೆ. ಕನ್ನಡದ ನಟರು ಆಗ ತಾನೇ ಸಿನಿಮಾಗಳಲ್ಲಿ ಪೊಲೀಸ್ ಪಾತ್ರಗಳಲ್ಲಿ ನಟಿಸೋದನ್ನ ಶುರು ಮಾಡಿದ್ರು. ಈ ಸಿನಿಮಾದಲ್ಲಿ ಅಣ್ಣವರ ಶಂಕರ್ ಅನ್ನೋ ಪೊಲೀಸ್ ಪಾತ್ರ ಎಲ್ಲವನ್ನೂ ಕಳ್ಕೊಂಡು ಕಡೆಗೆ ಹೇಗೆ ಕಿಡಿಗೇಡಿಗಳ ವಿರುದ್ಧ ಹೋರಾಡಿ ಜಯಿಸ್ತಾರೆ ಅನ್ನೋದೇ ಸಿನಿಮಾದ ಸ್ಟೋರಿ. ಇನ್ನು ಆಕಸ್ಮಿಕ ಸಿನಿಮಾದಲ್ಲಿ ಇವರು ACP ನರಸಿಂಹ ಅನ್ನೋ ಪಾತ್ರದಲ್ಲಿ ನಟಿಸಿರ್ತಾರೆ. ಇವರು ಹೆಸರಿಗೆ ಮಾತ್ರ ನರಸಿಂಹ ಅಲ್ಲ, ಹೆಂಗಸರ ತಂಟೆಗೆ ಯಾರಾದ್ರೂ ಬಂದ್ರೆ ಸಾಕ್ಷಾತ್ ಉಗ್ರ ನರಸಿಂಹನೇ. ಸಮಾಜದಲ್ಲಿ ಹೆಂಗಸರ ಮೇಲೆ ನಡೆಯುತ್ತಿರುವಂತ ಶೋಷಣೆಯನ್ನ ತಡೆಯೋದಕ್ಕೋಸ್ಕರನೇ ಇವರು ಪೊಲೀಸ್ ಆಗಿರ್ತಾರೆ. ಈ ಸಿನಿಮಾದಲ್ಲಿನೇ ಅವರ ಪಾತ್ರವನ್ನ ಹಂಸಲೇಖ ಅವರ BGM ಅದ್ಭುತವಾಗಿ ಎಲಿವೇಟ್ ಮಾಡಿರುತ್ತೆ. ಈಗಲೂ ಕೂಡ BGM ಜೊತೆ ಅಣ್ಣವರ ನಟನೆಯನ್ನ ನೋಡಿದ್ರೆ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಅವರ ಕೆರಿಯರ್ ಅಲ್ಲಿ ಹಲವಾರು ಪೊಲೀಸ್ ಪಾತ್ರಗಳಲ್ಲಿ ಗರ್ಜನೆ ಮಾಡಿರ್ತಾರೆ. ಅವುಗಳಲ್ಲಿ ಪ್ರಮುಖವಾಗಿ ಕರ್ತವ್ಯ, ಕಾಳಿಂಗ, ಪೊಲೀಸ್ ಮತ್ತು ದಾದಾ, ಕದಂಬ, ದಾದಾ, ವಿಷ್ಣು ವಿಜಯ್ ಹೀಗೆ ಹಲವು ಸಿನಿಮಾಗಳಲ್ಲಿ ಪೊಲೀಸ್ ಪಾತ್ರಗಳಲ್ಲಿ ನಟಿಸಿರ್ತಾರೆ. ಇವರು ಪೊಲೀಸ್ ಪಾತ್ರಗಳಲ್ಲಿ ನಟಿಸಿದ ಸಿನಿಮಾಗಳಲ್ಲಿ ಸಾಹಸ ಸಿಂಹ ಫಿಲ್ಮ್ ಇಷ್ಟ ಆಗುತ್ತೆ. ಈ ಸಿನಿಮಾ ಒಂದು ಥ್ರಿಲ್ಲರ್ ಜೋನರ್ ಅಲ್ಲಿ ಇದ್ದು ಈ ಸಿನಿಮಾದಿಂದಲೇ ಇವರಿಗೆ ಸಾಹಸ ಸಿಂಹ ಅನ್ನೋ ಬಿರುದು ಕೂಡ ಬಂದಿರುತ್ತೆ. ಇನ್ನು ಪೊಲೀಸ್ ಮತ್ತು ದಾದಾ ಸಿನಿಮಾದಲ್ಲಿ 2 ಪಾತ್ರಗಳಲ್ಲಿ ನಟಿಸಿದ್ದು, ಒಂದು ಪೊಲೀಸ್ ಪಾತ್ರ ಕಾಮಿಡಿಯಿಂದ ಕೂಡಿದ್ರೆ ಇನ್ನೊಂದು ಪೊಲೀಸ್ ಪಾತ್ರ ಸೀರಿಯಸ್ ಆಗಿರುತ್ತೆ. ನಮ್ಮ ದಾದಾ ಅವರು ಪೊಲೀಸ್ ಪಾತ್ರದಲ್ಲಿ ಮಿಂಚಿದ ಮತ್ತೊಂದು ಸಿನಿಮಾ ಕದಂಬ. ಈ ಸಿನಿಮಾದಲ್ಲಿ ಇವರು ಎಷ್ಟು ಹಾನೆಸ್ಟ್ ಅಂದ್ರೆ ತಮ್ಮ ಕರ್ತವ್ಯಕ್ಕೆ ಅಡ್ಡಿ ಬರುವಂತ ತನ್ನ ಮಗನನ್ನು ಕೂಡ ಲೆಕ್ಕಿಸಿದಂತ ವ್ಯಕ್ತಿ ಇವರು. ಈ ಸಿನಿಮಾ ರಿಲೀಸ್ ಆದಾಗ ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟಾಗಿ ಸಕ್ಸಸ್ ಆಗದೆ ಇದ್ರು ಕೂಡ ಟಿವಿಗೆ ಬಂದ ನಂತರ ಈ ಸಿನಿಮಾನ ತುಂಬಾ ಜನ ಇಷ್ಟಪಟ್ಟು ನೋಡಿರ್ತಾರೆ. ನಿಮ್ಮಲ್ಲಿ ಎಷ್ಟು ಜನ ನಂಬ್ತಿರೋ ಇಲ್ವಾ ಗೊತ್ತಿಲ್ಲ, ಕನ್ನಡದಲ್ಲಿ ಪೊಲೀಸ್ ಸಿನಿಮಾಗಳಿಗೆ ಮಾರ್ಕೆಟ್ ಕ್ರಿಯೇಟ್ ಮಾಡಿದೆ ಅಂತ ಸಿನಿಮಾ. ಕನ್ನಡದಲ್ಲಿ ಅಲ್ಲಿವರೆಗೂ ಕೆಲವೊಂದು ಪೊಲೀಸ್ ಪಾತ್ರಗಳಿರುವ ಸಿನಿಮಾಗಳು ಬಂದಿದ್ರು ಕೂಡ ಯಾವ ಸಿನಿಮಾಗಳು ಕೂಡ ಅಂತ ಸಿನಿಮಾದ ರೇಂಜ್ಗೆ ಸಕ್ಸಸ್ ಆಗಿರಲ್ಲ. ಈ ಸಿನಿಮಾ ಯಾವ ಮಟ್ಟಿಗೆ ಹಿಟ್ ಆಗಿತ್ತು ಅಂದ್ರೆ ಬೇರೆ ಭಾಷೆಗಳಿಗೆ ರೀಮೇಕ್ ಆಗೋದರ ಜೊತೆಗೆ ಕನ್ನಡದಲ್ಲೂ ಕೂಡ ಇದೇ ರೀತಿಯ ಟೆಂಪ್ಲೇಟ್ ಅನ್ನ ಹಲವು ಸಿನಿಮಾಗಳು ಫಾಲೋ ಮಾಡಿರ್ತವೆ. ಉದಾಹರಣೆಗೆ ಹೇಳೋದಾದ್ರೆ ಸ್ವತಃ ನಮ್ಮ ಅಂಬರೀಶ್ ಅವರೇ ನಟಿಸಿದಂತ ಚಕ್ರವ್ಯೂಹ ಸಿನಿಮಾ. ಈ ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ತಮ್ಮ ಕರ್ತವ್ಯ ನಿಷ್ಠೆಯಿಂದ ಹೆಂಡತಿ ಹಾಗೂ ತಂಗಿಯನ್ನು ಕಳೆದುಕೊಂಡು ಕಿಡಿಗೇಡಿಗಳಿಂದ ಚಿತ್ರಹಿಂಸೆಗೆ ಒಳಪಡ್ತಾರೆ. ಆದ್ರೂ ಕೂಡ ಛಲಬಿಡದ ಸುಶೀಲ್ ಕುಮಾರ್ ಆ ಕಿಡಿಗೇಡಿಗಳ ವಿರುದ್ಧ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಕಡೆಗೆ ಅವರನ್ನ ಯಾವ ತರ ಸದೆ ಬಡಿತಾರೆ ಅನ್ನೋದೇ ಸಿನಿಮಾದ ಸ್ಟೋರಿ. ಅಂಬರೀಶ್ ಅವರು ಅಂತ ಸಿನಿಮಾದ ಜೊತೆಗೆ ಇನ್ನೂ ಹಲವಾರು ಸಿನಿಮಾಗಳಲ್ಲಿ ಪೊಲೀಸ್ ಪಾತ್ರದಲ್ಲಿ ನಟಿಸಿರ್ತಾರೆ. ಅವುಗಳಲ್ಲಿ ನಮಗೆ ತುಂಬಾ ಇಷ್ಟ ಆಗೋದು ಚಕ್ರವ್ಯೂಹ ಹಾಗೂ ಇಂದ್ರಜಿತ್ ಸಿನಿಮಾಗಳು. ಚಕ್ರವ್ಯೂಹ ಹಾಗೂ ಇಂದ್ರಜಿತ್ ಈ 2 ಸಿನಿಮಾಗಳಲ್ಲೂ ಕೂಡ ಇವರು ಫುಲ್ ಮೂವಿ ಪೊಲೀಸ್ ಆಫೀಸರ್ ಆಗಿರದೇ ಇದ್ರು ಕೂಡ ಸಿನಿಮಾದ ಅರ್ಧದ ನಂತರ ಬಂಡಾಯವೆತ್ತಿ ಕೆಟ್ಟ ವ್ಯವಸ್ಥೆಯ ವಿರುದ್ಧ ಹೋರಾಡಿರ್ತಾರೆ. ನಮ್ಮ ಶಂಕರ್ ನಾಗ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಪೊಲೀಸ್ ಆಫೀಸರ್ ಆಗಿ ಮಿಂಚಿರ್ತಾರೆ. ಅವುಗಳಲ್ಲಿ ನಮಗೆ ಥಟ್ ಅಂತ ನೆನಪಾಗೋ ಸಿನಿಮಾಗಳಂದ್ರೆ ಸಾಂಗ್ಲಿಯಾನ 1 and 2, ಸುಂದರಕಾಂಡ, ಹುಲಿ ಹೆಬ್ಬುಲಿ ಅಂತ ಸಿನಿಮಾಗಳು. ಅದರಲ್ಲೂ ಪ್ರಮುಖವಾಗಿ ಸಾಂಗ್ಲಿಯಾನ ಸಿನಿಮಾಗಳಂದ್ರೆ ನಾವೆಲ್ಲ ತುಂಬಾನೇ ಇಷ್ಟಪಟ್ಟು ನೋಡ್ತೀವಿ. ಈ ಸಿನಿಮಾದಲ್ಲಿನ ಹಂಸಲೇಖ ಅವರ BGM, ಶಂಕರ್ ನಾಗ್ ಅವರ ವಾಕ್ ಯಾವತ್ತಿಗೂ ಜನರ ಮನಸ್ಸಿಂದ ಮರೆಯೋಕೆ ಚಾನ್ಸ್ ಇಲ್ಲ. ಈ ಸಾಂಗ್ಲಿಯಾನ ಸಿನಿಮಾನ P. ನಂಜುಂಡಪ್ಪ ಅವರು ಡೈರೆಕ್ಟ್ ಮಾಡಿದ್ರೆ KV ರಾಜು ಅವರು ಸ್ಕ್ರೀನ್ ಪ್ಲೇ ಕೊಟ್ಟಿರ್ತಾರೆ. ಡೈರೆಕ್ಟರ್ ನಂಜುಂಡಪ್ಪ ಹಾಗೂ ಶಂಕರ್ ನಾಗ್ ಈ 2 ಸಿನಿಮಾಗಳು ಬಂದ ಕೆಲವೇ ವರ್ಷಗಳಲ್ಲಿ ಈ ಇಬ್ರು ತೀರ್ಕೊಂಡಿರ್ತಾರೆ. ಬಹುಶಃ ಇವರಿಬ್ರು ಬದುಕಿದಿದ್ರೆ ಈ ಸಾಂಗ್ಲಿಯಾನ ಸಿನಿಮಾದ ಎಷ್ಟನೇ ಪಾರ್ಟ್ ಈಗ ರಿಲೀಸ್ ಆಗಿರ್ತಿತ್ತು ಅಂತ ಗೆಸ್ ಮಾಡಿ. ಈ ಸಾಂಗ್ಲಿಯಾನ ಸಿನಿಮಾ ಬಯೋಪಿಕ್ ಕಾನ್ಸೆಪ್ಟ್ ನ ಇಟ್ಕೊಂಡು ಸಕ್ಸಸ್ಫುಲ್ ಆದ ಮೊದಲ ಕನ್ನಡ ಸಿನಿಮಾ ಆಗಿರುತ್ತೆ. ಈ ಸಿನಿಮಾದಿಂದ ರಿಯಲ್ ಲೈಫ್ ಸಾಂಗ್ಲಿಯಾನ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತಾರೆ. ಶಂಕರ್ ನಾಗ್ ಅವರ ಸಾಂಗ್ಲಿಯಾನ ಸಿನಿಮಾದ ಪಾತ್ರ ನಿಷ್ಠಾವಂತ ಹಾಗೂ ನಿಷ್ಠುರವಾಗಿರುತ್ತೆ. ಒಂದು ಸೂಟ್ ಕೇಸ್ ಹಾಗೂ 4 ಜೊತೆ ಬಟ್ಟೆಯನ್ನು ಹೊಂದಿರುವಂತ ನಮ್ಮ ಸಾಂಗ್ಲಿಯಾನ್ ಅವರು ವರ್ಗಾವಣೆಗೆ ಸದಾ ಸಿದ್ಧವಾಗಿ ನಿಂತಿರ್ತಾರೆ. ಒಬ್ಬ ಪೊಲೀಸ್ ಆಫೀಸರ್ ಅಂಡರ್ ಕವರ್ ಆಪರೇಷನ್ ಮಾಡಿ ಯಾವ ತರ ಕ್ರಿಮಿನಲ್ಸ್ ನ ಭೇದಿಸ್ತಾನೆ ಅನ್ನೋದು ಈ ಸಿನಿಮಾದ ಸ್ಟೋರಿ ಆಗಿರುತ್ತೆ. ಈ ಕಾನ್ಸೆಪ್ಟ್ ಅನ್ನ ಈಗಲೂ ಕೂಡ ಹಲವಾರು ಸಿನಿಮಾಗಳು ಫಾಲೋ ಮಾಡ್ತಿದ್ದಾವೆ. ನಮ್ಮ ಶಿವಣ್ಣ ಅವರು ಕೂಡ ಅವರ ಕೆರಿಯರ್ ಅಲ್ಲಿ ಹಲವಾರು ಸಿನಿಮಾಗಳಲ್ಲಿ ಪೊಲೀಸ್ ಪಾತ್ರದಲ್ಲಿ ಮಿಂಚಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ಹೇಳ್ಬೇಕು ಅಂದ್ರೆ ಇನ್ಸ್ಪೆಕ್ಟರ್ ವಿಕ್ರಮ್, ರಾಕ್ಷಸ, ಟಗರು ಹಾಗೂ ಕಿಲ್ಲಿಂಗ್ ವೀರಪ್ಪನ್ ಅಂತ ಸಿನಿಮಾಗಳಲ್ಲಿ ಸ್ಪೆಷಲ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಒಬ್ಬ ಪೊಲೀಸ್ ಆಫೀಸರ್ ಅಂದ್ರೆ ಸೀರಿಯಸ್ ಆಗಿ ಇರಬೇಕು ಅನ್ನೋ ಫಾರ್ಮುಲಾವನ್ನ ಬ್ರೇಕ್ ಮಾಡಿದ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮ್. ಇದು ಕನ್ನಡದಲ್ಲಿ ಬಂದ ಮೊದಲ ಕಾಪ್ ಕಾಮಿಡಿ ಸಿನಿಮಾ ಆಗಿರುತ್ತೆ. ಅಣ್ಣವರಿಗೆ ಇಷ್ಟವಾದ ಶಿವಣ್ಣ ಅವರ ಕೆಲವು ಸಿನಿಮಾಗಳಲ್ಲಿ ಈ ಇನ್ಸ್ಪೆಕ್ಟರ್ ವಿಕ್ರಮ್ ಸಿನಿಮಾ ಕೂಡ ಒಂದು. ಈ ವಿಕ್ರಮ್ ಫನ್ನಿ ಆಗಿದ್ರು ಕೂಡ ತನ್ನ ಡ್ಯೂಟಿಯನ್ನು ಮಾತ್ರ ಕರೆಕ್ಟ್ ಆಗಿ ಮಾಡ್ತಿರ್ತಾನೆ.
ಇನ್ನು ಶಿವಣ್ಣ ಅವರು ಪೊಲೀಸ್ ಪಾತ್ರದಲ್ಲಿ ಮಿಂಚಿ ನಮ್ಮೆಲ್ಲರಿಗೂ ಇಷ್ಟ ಆದ ಮತ್ತೊಂದು ಸಿನಿಮಾ ಟಗರು. ಎಸಿಪಿ ಶಿವಕುಮಾರ್ ಅಲಿಯಾಸ್ ಟಗರು ಶಿವ. ಈ ಬ್ಯಾಡ್ ಆಸ್ ಕಾಪ್ ಅಂತಾರಲ್ಲ ಆ ತರದ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಇರೋದು. ಈ ಸಿನಿಮಾ ಸುಕ್ಕಾ ಸೂರ್ಯ ಅವರ ಪಕ್ಕಾ ಮಾಸ್ ಸ್ಟೈಲ್ ಅಲ್ಲಿ ಇರುತ್ತೆ. ಈ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಅವರು ಬೆಂಗಳೂರು ರೌಡಿಸಂ ನ ಯಾವ ತರ ಮಟ್ಟ ಹಾಕ್ತಾರೆ ಅನ್ನೋದೇ ಸ್ಟೋರಿ. ಸೂರ್ಯ ಅವರು ಆದಷ್ಟು ಬೇಗ ಈ ಟಗರು ಸಿನಿಮಾದ ಸೀಕ್ವೆಲ್ ಮಾಡಲಿ. ನಮ್ಮ ಡೈನಾಮಿಕ್ ದೇವರಾಜ್ ಅವರು ಅವರ ಕೆರಿಯರ್ ಅಲ್ಲಿ ಪೊಲೀಸ್ ಪಾತ್ರಗಳಿಗೆ ಹೆಚ್ಚಾಗಿ ಫೇಮಸ್. ಅದರಲ್ಲೂ ಇವರ ಅದ್ಭುತವಾದ ಅಭಿನಯ ನೀಡಿದಂತ ಗೋಲಿಬಾರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಸಿನಿಮಾಗಳಲ್ಲಿ ಇವರು ಪೊಲೀಸ್ ಪಾತ್ರದಲ್ಲಿ ಮಿಂಚಿರ್ತಾರೆ. ಈ ಗೋಲಿಬಾರ್ ಸಿನಿಮಾನ ರಾಮು ಅವರು ಪ್ರೊಡ್ಯೂಸ್ ಮಾಡಿ ಶಿವಮಣಿ ಅವರು ಡೈರೆಕ್ಟ್ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ದೇವರಾಜ್ ಅವರು ಪೊಲೀಸ್ ಕದರ್ ತೋರಿಸಿದ್ರೆ ಹಂಸಲೇಖ ಅವರು ಇವರ ಕ್ಯಾರೆಕ್ಟರ್ ನ ಎಲಿವೇಟ್ ಮಾಡುವಂತ ಬಿಜಿಎಂ ನ ಕೊಟ್ಟಿರ್ತಾರೆ. ಪ್ರೊಡ್ಯೂಸರ್ ರಾಮು ಹಾಗೂ ದೇವರಾಜ್ ಅವರ ಕಾಂಬಿನೇಷನ್ ಅಲ್ಲಿ ಬಂದ ಮತ್ತೊಂದು ಸಿನಿಮಾ ಸರ್ಕಲ್ ಇನ್ಸ್ಪೆಕ್ಟರ್. ಐ ಥಿಂಕ್ ಕನ್ನಡದಲ್ಲಿ ಬಂದ ಮೊದಲ ಶಾರ್ಟ್ ಟೆಂಪರ್ ಪೊಲೀಸ್ ಆಫೀಸರ್ ಪಾತ್ರ ಆಗಿರುತ್ತೆ ಇದು. ದೇವರಾಜ್ ಅವರು ಈ ಸಿನಿಮಾದಲ್ಲಿ ಶಾರ್ಟ್ ಟೆಂಪರ್ ಜೊತೆಗೆ ಅವರ ಗಡಸು ಧ್ವನಿಯಿಂದ ಅದ್ಭುತವಾದ ಅಭಿನಯವನ್ನೇ ಕೊಟ್ಟಿರ್ತಾರೆ. ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ತುಂಬಾ ದೊಡ್ಡ ಹಿಟ್ ಆಗಿರುತ್ತೆ. ಈ ಸಿನಿಮಾ ಕನ್ನಡದಲ್ಲಿ ಅಲ್ಲಿವರೆಗೂ ಇದ್ದ ಹಲವಾರು ದಾಖಲೆಗಳನ್ನ ಮುರಿದು ಬಾಕ್ಸ್ ಆಫೀಸ್ ಅಲ್ಲಿ ದೊಡ್ಡ ಹಿಟ್ ಆಗಿರುತ್ತೆ. ಈ ಸಿನಿಮಾದಲ್ಲೂ ಕೂಡ ಹಂಸಲೇಖ ಅವರ ಸಾಂಗ್ಸ್ ಹೈಲೈಟ್ ಆಗಿರುತ್ತೆ. ಈ ಸರ್ಕಲ್ ಇನ್ಸ್ಪೆಕ್ಟರ್ ಸಿನಿಮಾನ ರಿಯಲ್ ಲೈಫ್ ಪೊಲೀಸ್ ಆಫೀಸರ್ ಬಿ ಅಶೋಕ್ ಕುಮಾರ್ ಅವರ ಕೆರಿಯರ್ ಅಲ್ಲಿ ನಡೆದ ಕೆಲವೊಂದು ಪೊಲೀಸ್ ಆಪರೇಷನ್ಸ್ ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಮಾಡಿರ್ತಾರೆ. ಸ್ಟಾರ್ ರವಿಚಂದ್ರನ್ ಅವರು ಕೂಡ ಅವರ ಕೆರಿಯರ್ ಅಲ್ಲಿ ಒಂದೆರಡು ಪೊಲೀಸ್ ಪಾತ್ರಗಳಲ್ಲಿ ನಟಿಸಿರ್ತಾರೆ. ಅವುಗಳಲ್ಲಿ ಪ್ರಮುಖವಾಗಿ ಶಾಂತಿ ಕ್ರಾಂತಿ ಹಾಗೂ ಚಿನ್ನ ಸಿನಿಮಾಗಳು. ಈ ಶಾಂತಿ ಕ್ರಾಂತಿ ಸಿನಿಮಾನ ಇವರೇ ಡೈರೆಕ್ಟ್ ಮಾಡಿದ್ದು. ಈ ಸಿನಿಮಾ ಪ್ಯಾನ್ ಇಂಡಿಯಾ 4 ಭಾಷೆಗಳಲ್ಲಿ ರಿಲೀಸ್ ಆಗಿರುತ್ತೆ. ಈ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಫ್ಲಾಪ್ ಆಗಿದ್ರು ಕೂಡ ಟೆಕ್ನಿಕಲಿ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಟೈಗರ್ ಪ್ರಭಾಕರ್ ಅವರು ಬಾಂಬೆ ದಾದ, ಟೈಗರ್, ಮುತ್ತೈದೆ ಭಾಗ್ಯ, ಕಿರಾತಕ, ಬಂಧ ಮುಕ್ತ ಹೀಗೆ ಹಲವಾರು ಸಿನಿಮಾಗಳಲ್ಲಿ ಪೊಲೀಸ್ ಪಾತ್ರದಲ್ಲಿ ನಟಿಸಿರ್ತಾರೆ. ಆದ್ರೆ ಇವರಿಗೆ ಟೈಗರ್ ಅನ್ನೋ ಬಿರುದು ಬಂದಿದ್ದು ಮಾತ್ರ ಇವರ ಟೈಗರ್ ಸಿನಿಮಾದಿಂದ. ಈ ಸಿನಿಮಾ ಒಳ್ಳೆ ಕಮರ್ಷಿಯಲ್ ಎಲಿಮೆಂಟ್ಸ್ ನ ಒಳಗೊಂಡಿದ್ದು 80s ಅಲ್ಲಿ ಬಂದಿದ್ರು ಕೂಡ ಈಗಲೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವರು ಈ ಸಿನಿಮಾದಲ್ಲಿ ಬೆಟ್ಟಪ್ಪ ಅನ್ನೋ ಕ್ರಿಮಿನಲ್ ವಿರುದ್ಧ ಹೋರಾಡಿ ತಮ್ಮ ಮಗಳನ್ನೇ ಕಳ್ಕೊತಾರೆ. ಆದ್ರೂ ಕೂಡ ಛಲಬಿಡದೆ ಅವರಿಗೆ ಹೇಗೆ ಶಿಕ್ಷೆಯನ್ನು ಕೊಡ್ತಾರೆ ಅನ್ನೋದೇ ಸಿನಿಮಾದ ಸ್ಟೋರಿ. ನಮ್ಮ ಅನಂತ್ ನಾಗ್ ಅವರು ನಾರದ ವಿಜಯ ಸಿನಿಮಾದಲ್ಲಿ ಸಿಐಡಿ ಆಗಿ ಕಾಣಿಸ್ಕೊಂಡ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಸಿನಿಮಾದಲ್ಲಿ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿರ್ತಾರೆ. ಆದ್ರೆ ಇವರು ನಮ್ಮೆಲ್ಲರಿಗೂ ಹತ್ರ ಆಗಿದ್ದು ಮಾತ್ರ ಕವಲುದಾರಿ ಸಿನಿಮಾದಲ್ಲಿನ ರಿಟೈರ್ಡ್ ಕಾಪ್ ಮುತ್ತಣ್ಣ ಪಾತ್ರದಲ್ಲಿ. ಈ ಸಿನಿಮಾದಲ್ಲಿ ಡೈರೆಕ್ಟರ್ ಹೇಮಂತ್ ಯಮ್ರಾವ್ ಅವರು ಪೊಲೀಸ್ ಕಾರ್ಯಾಚರಣೆಯನ್ನ ತುಂಬಾ ರಿಯಲಿಸ್ಟಿಕ್ ಆಗಿ ತೋರಿಸಿರ್ತಾರೆ. ಒಬ್ಬ ರಿಟೈರ್ಡ್ ಆಫೀಸರ್ ಹಾಗೂ ಟ್ರಾಫಿಕ್ ಪೊಲೀಸ್ ಈ ಇಬ್ರು ಸೇರ್ಕೊಂಡು ಒಂದು ಹಳೆಯ ಕೇಸನ್ನ ಬೆನ್ನತ್ತುತ್ತಾರೆ. ಆನಂತರ ಇವರು ಏನೆಲ್ಲ ಸತ್ಯಗಳನ್ನ ಕಂಡುಕೊಳ್ತಾರೆ ಅನ್ನೋದೇ ಈ ಕವಲುದಾರಿ ಸಿನಿಮಾದ ಸ್ಟೋರಿ. 90s ಅಲ್ಲಿ ಮಾಲಾಶ್ರೀ ಅವರು ಯಾವ ಹೀರೋಗೂ ಕಮ್ಮಿ ಇರಲಿಲ್ಲ. ರಾಣಿ ಮಹಾರಾಣಿ ಸಿನಿಮಾದಿಂದ ಇವರು ನಾಯಕಿ ಪ್ರಧಾನ ಸಿನಿಮಾಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆನಂತರ ಸುಮಾರು ಸಿನಿಮಾಗಳಲ್ಲಿ ಇವರು ಪೊಲೀಸ್ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಅವುಗಳಲ್ಲಿ ಪ್ರಮುಖವಾಗಿ SP ಭಾರ್ಗವಿ, ಲೇಡಿ ಕಮಿಷನರ್, ಕಿರಣ್ ಬೇಡಿ, ಘರ್ಷಣೆ ಹಾಗೂ ಇನ್ನಿತರೆ ಸಿನಿಮಾಗಳಲ್ಲಿ ಆಂಗ್ರಿ ಕಾಪ್ ಆಗಿ ಕಾಣಿಸ್ಕೊಂಡಿರ್ತಾರೆ. ನಮ್ಮ ಶಶಿಕುಮಾರ್ ಅವರು ಕೂಡ ರಿಯಲ್ ಲೈಫ್ ಪೊಲೀಸ್ ಆಫೀಸರ್ ಕೆಂಪಯ್ಯ ಅವರ ಜೀವನಾಧಾರಿತ ಚಿತ್ರ ಕೆಂಪಯ್ಯ IPS ಅನ್ನೋ ಸಿನಿಮಾದಲ್ಲಿ ನಟಿಸಿರ್ತಾರೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಪೊಲೀಸ್ ಸ್ಟೋರಿ. ಈ ಸಿನಿಮಾ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲದೆ ಎಂಟೈರ್ ಇಂಡಿಯಾ ಒಂದು ಟ್ರೆಂಡ್ ಸೃಷ್ಟಿ ಮಾಡಿರುತ್ತೆ. ಕನ್ನಡದಲ್ಲಿ ಲೋ ಬಜೆಟ್ ಅಲ್ಲಿ ತಯಾರಾದ ಈ ಸಿನಿಮಾ ಕೋಟಿಗಟ್ಟಲೆ ಕಲೆಕ್ಷನ್ಸ್ ಮಾಡಿ ಸೂಪರ್ ಹಿಟ್ ಆಗಿರುತ್ತೆ. ಬೇರೆ ಭಾಷೆಗಳಿಗೆ ಡಬ್ ಆಗಿ ಅಲ್ಲೂ ಕೂಡ ಸೂಪರ್ ಹಿಟ್ ಆಗಿರುತ್ತೆ. ಈ ಪೊಲೀಸ್ ಸ್ಟೋರಿ ಸಿನಿಮಾದಲ್ಲಿ ಸಾಯಿ ಕುಮಾರ್ ಅವರು ಅಗ್ನಿ ಅನ್ನೋ ಪಾತ್ರದಲ್ಲಿ ಅದ್ಭುತವಾದ ಅಭಿನಯ ನೀಡಿರ್ತಾರೆ. ಈ ಪಾತ್ರ ಇವರಿಗಾಗಿಯೇ ಹುಟ್ಟಿದೆಯೇನೋ ಅನ್ನೋ ರೀತಿಯಲ್ಲಿ ಆಕ್ಟ್ ಮಾಡಿರ್ತಾರೆ. ಆಕ್ಟರ್ ಸೂರ್ಯ ಅವರು ತಮಿಳಿನ ಸಿಂಗಂ ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲಿ ನಟಿಸಬೇಕಂದ್ರೆ ಪೊಲೀಸ್ ಸ್ಟೋರಿಯ ಸಾಯಿ ಕುಮಾರ್ ಅವರ ನಟನೆಯನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ರಂತೆ. ಇವರು ಮಾತ್ರವಲ್ಲದೆ ಇನ್ನು ಹಲವು ನಟರು ಪೊಲೀಸ್ ಪಾತ್ರಗಳಲ್ಲಿ ನಟಿಸಬೇಕಂದ್ರೆ ಸಾಯಿ ಕುಮಾರ್ ಅವರನ್ನ ರೆಫರೆನ್ಸ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಇದರ ಮುಂದಿನ ಭಾಗದಲ್ಲಿ ಪುನೀತ್, ದರ್ಶನ್, ಸುದೀಪ್ ಸೇರಿದಂತೆ ಇನ್ನು ಹಲವು ನಟರ ಕಾಕಿ ಗದರ್ ಬಗ್ಗೆ ಮಾತಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.